ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿ ಎಲ್ ಬ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಇನ್ಸ್ಟ್ಯಾಂಟ್ ಇಡ್ಲಿ 1 ಕಪ್ ರವೆ ಇದ್ದರೆ ಸಾಕು. ತುಂಬ ಸಾಫ್ಟಾಗಿ ಸಖತ್ತಾಗಿರುತ್ತೆ ಈ ರವೆ ಇಡ್ಲಿ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂದರೆ ನೀವು ಪದೇ ಪದೇ ಮಾಡ್ಕೊತಾ ಇರ್ತೀರ. ಬನ್ನಿ ಹಾಗಿದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾವು ಇಲ್ಲೊಂದು ಬೌಲ್ ತೊಗೊಂಡು 2 ಕಪ್ ರವೆನ ಹಾಕ್ಕೊಂಡಿದ್ದೀವಿ. ನೀವು ಸೂಜಿ ರವೆನಾದರೂ ಹಾಕೊಬೋದು ಅಥವಾ ಮೀಡಿಯಂ ರವೆನಾದರೂ ಹಾಕೊಬೋದು. 1 ಕಪ್ ಮೊಸರನ್ನ ತೊಗೊಂಡಿದ್ದೀವಿ. ಹಾಗೆ 1 ಕಪ್ ನೀರನ್ನು ತಗೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಅದು ತೆಳ್ಳಗಾಗಬೇಕು, ಅಲ್ಲಿವರೆಗೂ ಕಲಿಸ್ಕೊಳ್ಳಿ. ನೋಡಿ, ನೀವು ನೋಡ್ತಿರೋ ಹಾಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ಕಲಿಸ್ಕೊಬೇಕಂತ ಇಲ್ಲಿ ತೋರಿಸ್ಕೊಂಡು ಕೊಡ್ತಾ ಇದ್ದೀವಿ. ಅದೇ ರೀತಿ ನೀವು ಕಲಿಸ್ಕೊಬೇಕಾಗತ್ತೆ. 2 ಕಪ್ ರವೆಗೆ 1 ಕಪ್ ಮೊಸರು ಹಾಗೆ 1 ಕಪ್ ನೀರನ್ನು ಹಾಕೊಂಡು ಈ ಥರ ಕಲಿಸ್ಕೊಂಡ್ರೆ ಸಾಕು. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮಗೆ ಇದೇ ಥರ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಸಿಪೀಸ್, ಲಂಚ್ ಎಲ್ಲ ರೆಸಿಪೀಸ್ ತುಂಬ ಈಸಿಯಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀವಿ. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರಾಡಕ್ಟ್ ರಿವ್ಯೂ, ಶಾಪಿಂಗ್, ಟ್ರಾವೆಲ್ ಎಲ್ಲನೂ ಕವರ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಸೊ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು 5 ನಿಮಿಷ ನೆನೆಯೋದಕ್ಕೆ ಇಡ್ಬೋದು. ಸೊ ನೀವು ಮಾರ್ನಿಂಗ್ ಟಿಫನ್ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತೀರಾ. ನಾವು ಅಕ್ಕಿ ಇಡ್ಲಿ ಹೇಗೆ ಮಾಡ್ತೀವೋ ಅದಕ್ಕಿಂತ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಇವಾಗ ನಾವು ಜಾರ್ಗೆ ಹಾಕೊಂಡು ಅದನ್ನು ದೋಸೆ ಹಿಟ್ಟಿನ ಹದಕ್ಕೆ ಅಥವಾ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು. ನೀವು ಇಡ್ಲಿಗೆ ಯಾವ ರೀತಿ ರುಬ್ಕೊತೀರೋ ಆ ರೀತಿ ರುಬ್ಕೊಂಡ್ರೆ ಸಾಕು. ನೋಡ್ಬೋದು, ಇಲ್ಲಿ ನಾವು ಈ ರೀತಿ ರುಬ್ಕೊಂಡಿದ್ದೀವಿ. ನೋಡ್ಬೋದು, ಎಷ್ಟು ಒಂದೇ 1 ಕಪ್ ನೀರನ್ನು ಹಾಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ರುಬ್ಕೊಂಡಿದ್ದೀವಿ. ಇಷ್ಟು ಸಾಕು. ಈ ಥರ ರುಬ್ಕೊಂಡು ಇದನ್ನು ಮತ್ತೆ ಕಪ್ಪಿಗೆ ಹಾಕೊಂಡು ಅದಕ್ಕೆ 1 ಪ್ಯಾಕೆಟ್ ಈನೋನ ಹಾಕೊತಾ ಇದ್ದೀವಿ. ನಿಮ್ಮ ಮನೇಲಿ ಈನೋ ಇಲ್ಲ ಅಂತ ಅಂದರೆ ಸ್ವಲ್ಪ ಚಿಟಕಿ ಸೋಡಾನ ಹಾಕೊಬೋದು. ಯಾಕಂತ ಅಂದರೆ ನೀಟಾಗಿ ಚೆನ್ನಾಗಿ ಬರಬೇಕು, ಸಾಫ್ಟಾಗಿ ಇಡ್ಲಿ ಬರಬೇಕು ಅಂದರೆ ಸ್ವಲ್ಪ ಸೋಡಾನ ಯೂಸ್ ಮಾಡಬೇಕಾಗುತ್ತೆ. ಇದು ಇನ್ಸ್ಟ್ಯಾಂಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಸೋಡಾ ಅಥವಾ ಈನೋನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಇಡ್ಲಿಗೆ ಟೊಮೆಟೊ ಕರಿ ಅಥವಾ ಚಟ್ನಿ, ನೀವು ಏನೇ ಕರಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಹಾಗೆ ನನ್ನ ವಿಡಿಯೋದಲ್ಲಿ ಟೊಮೆಟೊ ಕುರ್ಮಾ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀವಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಈ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೋಡಿ, ಏನು ಹಾಕಿದ ನಂತರ ಹಿಟ್ಟು ಈ ರೀತಿ ಆಗಿದೆ. ಕಂಪ್ಲೀಟ್ ಇಡ್ಲಿ ಹಿಟ್ಟು ಹೇಗಾಗುತ್ತೋ ಆ ರೀತಿ ಆಗುತ್ತೆ. ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 2 ನಿಮಿಷ ನೀಟಾಗಿ ಎತ್ತಿಟ್ಬಿಡಿ. ಇವಾಗ ನಾವು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕೊಂಡು ಕಾಯಿಸ್ಕೊಬೇಕಾಗುತ್ತೆ. ಹಾಗೆ ಇಡ್ಲಿ ಪ್ಲೇಟ್ಸಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಬೇಕಾಗುತ್ತೆ. ಅದನ್ನು ಕಂಪ್ಲೀಟಾಗಿ ಇಡ್ಲಿ ಪಾತ್ರೆಗೆ ನಾವು ಏನು ದೋಸೆ ಹಿಟ್ಟು ಕಲಿಸ್ಕೊಂಡಿದ್ವಿ ಅಲ್ವಾ, ಇಡ್ಲಿ ಹಿಟ್ಟು, ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕೊಬೇಕಾಗತ್ತೆ. ನಮಗೆ 5ರಿಂದ 10 ನಿಮಿಷ ಸಾಕು, ಇಡ್ಲಿ ಚೆನ್ನಾಗಿ ಬೇಯುತ್ತೆ. ನೋಡ್ಬೋದು, ಒಂದೊಂದಾಗಿ ಬಿಟ್ಕೊತಾ ಇದ್ದೀವಿ. ಇದನ್ನು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ ಸಾಕು, ಅಷ್ಟೇ ಸಾಕು. ತುಂಬ ಸಾಫ್ಟಾಗಿ ಮೃದುವಾದ ಇಡ್ಲಿ ನಿಮಗೆ ರೆಡಿ ಆಗುತ್ತೆ. ನೀವು ಯಾವುದಾದ್ರೂ ಕರಿ ಜೊತೆ ತಿನ್ಬೋದು, ತುಂಬ ಸಕ್ಕತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೇ ಹೇಳ್ತೀರಾ ಇನ್ಸ್ಟಂಟಾಗಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ. ಒಂದ್ಸಲಿ ಟ್ರೈ ಮಾಡಿ, ಬ್ರೇಕ್ಫಾಸ್ಟಿಗೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡ್ಬೋದು, ನೀವು ಇವಾಗ ಇಡ್ಲಿ ಪ್ರಿಪೇರ್ ಆಗಿದೆ. ನಾವು ಒಂದ್ಸಲಿ ಟಚ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ಇದಕ್ಕೆ ನೀವು ತರಕಾರಿನ ಕೂಡ ಹಾಕೊಬೋದು, ಅಥವಾ ಈರುಳ್ಳಿ, ತರಕಾರಿ, ಯಾವುದಾದ್ರೂ ತರಕಾರಿಗಳನ್ನ ಇಷ್ಟ ಇದ್ದರೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು. ತುಂಬ ಇಷ್ಟಪಡ್ತಾರೆ ಮಕ್ಕಳು. ಯಾರಾದರೂ ತರಕಾರಿ ತಿಂದಿಲ್ಲ ಅಂತಂದರೆ ಈ ಥರ ಇಡ್ಲಿ ಹಿಟ್ಟು ಕಲಿಸ್ಕೊಬೇಕಾದ್ರೆ ಅದನ್ನು ತುರ್ಕೊಂಡು ಹಾಕೊಬೋದು. ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಂಡು ಕೊಟ್ವಿ ಈ ಇಡ್ಲಿನ, ಅಥವಾ ಇನ್ಸ್ಟ್ಯಾಂಟ್ ರವಾ ಇಡ್ಲಿನ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಇನ್ನಷ್ಟು ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಸಿಗುತ್ತೆ. ಹಾಗೆ ಎಲ್ಲ ರೀತಿಯಾದ ರೆಸಿಪೀಸ್ ನನ್ನ ಚಾನಲಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.